ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿ ಎಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ. ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ, ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ. ಇಂದು ನಾವು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಧಾರ್ಮಿಕ ಉತ್ಸವಗಳಿರಲಿ ಅಥವಾ ರಾಜಮನೆತನದ ವೈಭವವಿರಲಿ, ಒಂದು ಗಾಂಭೀರ್ಯವಾದ, ಸಾಂಕೇತಿಕವಾಗಿ ಅತಿ ಎತ್ತರದಲ್ಲಿ ರಾರಾಜಿಸುವುದು ಸತ್ತಿಗೆ ಅಥವಾ ರಾಜಛತ್ರಿ. ಇದು ಕೇವಲ ಬಿಸಿಲು ಮಳೆಯಿಂದ ರಕ್ಷಣೆ ನೀಡುವ ಸಾಧನವಲ್ಲ, ಬದಲಿಗೆ ನಮ್ಮ ಪರಂಪರೆಯ ಗೌರವದ ಸಂಕೇತ. ಆದರೆ ಈ ಭವ್ಯವಾದ ಸತ್ತಿಗೆಯ ಹಿಂದೆ ಒಬ್ಬ ಕುಶಲಕರ್ಮಿಯ ತಿಂಗಳುಗಳ ಪರಿಶ್ರಮ ಇರುತ್ತದೆ. ಇವತ್ತು ನಮ್ಮ ಜೊತೆಗೆ ಅಂತಹ ಒಬ್ಬ ಅದ್ಭುತ ಕಲಾವಿದರಾದ ಎಚ್.ಡಿ. ಕೋಟೆ ತಾಲೂಕಿನ ಚಿಕ್ಕಕೆರೆಯೂರು ಪಂಚಾಯಿತಿಯ ಕುಣಿಗಲು ಗ್ರಾಮದ ಶ್ರೀಯುತ ಸಣ್ಣಸ್ವಾಮಿ ನಾಯಕರವರು ಇದ್ದಾರೆ. ಬನ್ನಿ, ಅಳಿಯುತ್ತಿರುವ ಈ ಅಪರೂಪದ ಕಲೆಯ ಹಿಂದಿನ ಕಥೆಯನ್ನು ಅವರ ಮೂಲಕವೇ ಕೇಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ನಿಮಗೆ ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಕೂಡ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಸರ್, ನನ್ನ ಹೆಸರು ಬಂದು ಸಣ್ಣಸ್ವಾಮಿ ನಾಯಕ್ ಅಂತೇಳಿ. ನಮ್ಮ ತಂದೆ ಹೆಸರು ಬೆಟ್ಟ ನಾಯಕ. ಹಾಗೂ ನಮ್ಮ ತಾಯಿ ದೇವಮ್ಮ. ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ ಚಿಕ್ಕಮ್ಮಣಿ ಅಂತೇಳಿ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಅಭಿಲಾಷ್ ಅಂತೇಳಿ ಮತ್ತೆ ಅಜಯ್ ಕುಮಾರ್ ಅಂತೇಳಿ ಇಬ್ಬರು ಮಕ್ಕಳಿದ್ದಾರೆ ಸರ್. ನನ್ನ ಗ್ರಾಮ ಕುಣಿಗಲ್ ವಿಲೇಜು, ಚಿಕ್ಕಕೆರೆಯೂರು ಪಂಚಾಯಿತಿ, ಅಂಪಾಪುರ ಹೋಬಳಿ, ಎಚ್.ಡಿ. ಕೋಟೆ ತಾಲೂಕು ಸರ್. ನಿಮ್ಮ ಈ ಒಂದು ವೃತ್ತಿ ಜೀವನ ಮತ್ತು ಈ ಕಲೆಯನ್ನ ನೀವು ಹೇಗೆ ಕಲಿತೀರಿ ಎಂಬುದರ ಬಗ್ಗೆ ಹೇಳೋದಾದ್ರೆ. ಸರ್, ಈ ಒಂದು ವೃತ್ತಿ ಜೀವನ ಹೇಗ್ ಬಂತು ಅಂತ ಹೇಳಿದ್ರೆ, ಹಿಂದೆ ನಮ್ಮ ತಾತನ ಕಾಲದಿಂದ ಕೂಡ ನಮ್ಮ ಕುಟುಂಬದಲ್ಲಿ ನಡ್ಕೊ ಬಂದಿದೆ ಇದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ತಂದೆಯವರ ಚಿಕ್ಕಪ್ಪ ಕರಿನಾಯಕ ಅಂತ ಹೇಳಿ, ನಮ್ದು ಮೂಲತಃ ಕೋಳಗಾಲ ಗ್ರಾಮ ವಾಸ ಇದ್ದಿತ್ತು, ಇದ್ದೆಲ್ಲ ಅಲ್ಲೇನೆ ಕೂಡ. ಆ ಕೋಳಗಾಲ ಗ್ರಾಮದಲ್ಲಿ ನಮ್ಮ ತಂದೆಯವರ ಚಿಕ್ಕಪ್ಪ ಕರಿನಾಯಕ ಅಂತ ಹೇಳಿ ಅವರು ಈ ಸತ್ತಿಗೆ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಂದ ನಮ್ಮ ತಂದೆ ಕಲ್ತ್ಕೊಂಡು ಅಲ್ಲಿಂದ ಮುಂದುವರಿಸ್ಕೊಂಡು ನಮ್ಮ ತಂದೆ ಮಾಡ್ಕೊಂಡು ಬಂದ್ರು ಸರ್. ಮೂಲತಃ ಹೆಚ್ಚು ಕಡಿಮೆ ಅಲ್ಲಿಗೆ ಒಂದು 70-80 ವರ್ಷದಿಂದನೂ ಕೂಡ ಈ ಒಂದು ಸತ್ತಿಗೆ ಮಾಡೋದು ನಮ್ಮ ಕುಟುಂಬದಲ್ಲಿ ನೋಡ್ಕೊಂಡ್ ಬಂದಿದೆ. ನಮ್ಮ ತಂದೆ ಜೊತೆ ನಾನು ಸೇರ್ಕೊಂಡು ಮಾಡ್ತಾ ಇವಾಗ ನಾನೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅಂದ್ರೆ ಈ ಒಂದು ನಿಮ್ಮ ಸತ್ತಿಗೆ ಮಾಡುವಂತಹ ಒಂದು ಪ್ರವೃತ್ತಿ ಸುಮಾರು ತಲೆಮಾರುಗಳಿಂದಾನೇ ಬಂದಿದೆ. ಸುಮಾರು 70-80 ವರ್ಷಗಳಿಗೂ ಮಿಗಿಲಾಗಿ ತಾವು ಆ ಒಂದು ಕಾಲದಿಂದಲೂ ಸಹ ತಮ್ಮ ಪೂರ್ವಿಕರು ಮಾಡ್ಕೊಂಡ್ ಬರ್ತಾ ಇದ್ರು. ಪ್ರಸ್ತುತವಾಗಿ ಆ ಒಂದು ಕಲೆಯನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಸರ್. 3ನೇ ತಲೆಮಾರು ಇದು ನನಗೆ. ಸರ್, ಈ ಒಂದು ವೃತ್ತಿ ಈಗ ಇಲ್ಲಿಗೆ 3ನೇ ತಲೆಮಾರಾಗಿದೆ. ನಿಮ್ಮ ತಾತನ ಕಾಲದಿಂದಲೂ ಸಹ ಈ ಒಂದು ವೃತ್ತಿಯನ್ನ ಮಾಡ್ಕೊಂಡು ಬರ್ತಾ ಇದ್ರಿ. ಇದೊಂದು ತಮಗೆ ಒಂದು ಕುಟುಂಬ ಪರಂಗತವಾಗಿ ಬಂದಿದೆ ಅಂತಾನೆ ಹೇಳಿದ್ರಿ. ಈ ಒಂದು ವೃತ್ತಿಯನ್ನ ಕಲಿಯೋದಿಕ್ಕೆ ಸರ್ ನಿಮ್ಗೆ ಏನಾದ್ರೂ ಆಸಕ್ತಿ ಇತ್ತ? ಯಾವ ರೀತಿಯ ಆಸಕ್ತಿ ಹೊಂದಿಗೆ ಈ ಒಂದು ವೃತ್ತಿಯನ್ನ ತಾವು ಕಲ್ತ್ಕೊಂಡ್ರಿ? ಕಲಿಯುವಂತಹ ಸಂದರ್ಭದಲ್ಲಿ ತಮ್ಮ ಒಂದು ಕಲಿಕಾ ವ್ಯವಸ್ಥೆ ಯಾವ ರೀತಿಯಾಗಿತ್ತು? ತಮ್ಮ ತಾತನವರಾಗಿರ್ಬೋದು, ತಂದೆಯವರಾಗಿರ್ಬೋದು, ಯಾವ ರೀತಿಯಾಗಿ ಈ ಒಂದು ವೃತ್ತಿಯನ್ನ ತಮಗೆ ಕಲಿಸ್ಕೊಟ್ರು? ನಿಮ್ಗೆ ಅದರಲ್ಲಿ ಎಷ್ಟು ಒಲವಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಇದು ನಮ್ಮ ತಾತ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ನೋಡಿರ್ಲಿಲ್ಲ ಸರ್. ಯಾಕಂದ್ರೆ ನಾನು ಚಿಕ್ಕವನಿದ್ವಾಗಲೇ ಅವರು ತೀರ್ಕೊಂಡು ಬಿಟ್ಟಿದ್ರು. ತದನಂತರ ನಮ್ಮ ತಂದೆಯವರು ಅದನ್ನ ಮಾಡ್ಕೊಂಡು ನಾನು ಚಿಕ್ಕವನಾಗಿದ್ದಾಗ ಮೊದಲಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನ ನಾನು ನೋಡ್ತಾ ಇದ್ದೆ. ನೋಡ್ತಾ ಇರ್ಬೇಕಾದ್ರೆ ಮತ್ತೆ ನನಗೆ ಸ್ವಲ್ಪ ಬುದ್ಧಿ ಬಂದಾಗಿಂದ ಅದನ್ನ ನೋಡ್ಕೊಂಡು ನಾನು ಕೂಡ ಅಳವಡಿಸ್ಕೊಂಡೆ. ಅವ್ರ ಜೊತೆನಲ್ಲಿ ಸೇರೋದು, ಕೆಲಸ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ಕೊಳ್ಳೋದು, ಅವ್ರ ಜೊತೆ ನೋಡ್ತಾ ಇರೋದು, ಕೂತ್ಕೊಳ್ಳೋದು, ಹೀಗೆ ಮಾಡ್ತಾ ಮಾಡ್ತಾ ನನಗೂ ಕೂಡ ಆಸೆ ಇತ್ತು. ಯಾಕೆಂದ್ರೆ ಇದು ಒಂದು ದೇವರ ಕೆಲಸ. ಹೌದು, ನಾವು ಆ ಸತ್ತಿಗೆಯಲ್ಲಿ ದೇವರನ್ನ ಕಾಣ್ತೀವಿ. ಹೌದು, ನಮ್ಮ ಈ ಹಳ್ಳಿಗಳಲ್ಲಿ ಪಾರಂಪರಿಕವಾಗಿ
ಆ ಸತ್ತಿಗೆ ಅಂತಂದ್ರೆ ದೇವರಿದ್ದಾಗೆ. ಹೌದು. ಪ್ರತಿಯೊಬ್ರು ಕೂಡ ಅದಕ್ಕೆ ಕೈ ಮುಗಿದು ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡು ತುಂಬಾ ಗೌರವ ಕೊಡ್ತಾರೆ. ಹಾಗಾಗಿ ಇದನ್ನ ನಮ್ಮ ತಂದೆ ಜೊತೆ ನಾನು ಸೇರಿ ಮಾಡ್ಬೇಕು, ಕಲ್ತ್ಕೋಬೇಕು. ಈ ನಮ್ಮ ತಂದೆ ಹೆಸರನ್ನ, ನಮ್ಮ ತಾತ ಮತ್ತೆ ನಮ್ಮ ತಂದೆ ಹೆಸರನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಅವ್ರ ಜೊತೆ ಮಿಂಗಲ್ ಆಗಿ ನಾನು ಕೆಲಸವನ್ನ ಕಲ್ತ್ಕೊಂಡು ಪ್ರಾರಂಭಿಸಿದೆ ಸರ್. ನಮ್ಮ ಒಂದು ಈ ಸಂಸ್ಕೃತಿಯಲ್ಲಿ, ಅದರಲ್ಲೂ ದೇವಸ್ಥಾನಗಳ ಉತ್ಸವಗಳಲ್ಲಿ ಮತ್ತು ರಾಜಮನೆತನದ ಸಂಪ್ರದಾಯಗಳಲ್ಲಿ ಸತ್ತಿಗೆ ಅಥವಾ ಛತ್ರಿಗೆ ಇರುವಂತಹ ಮಹತ್ವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಸರ್, ಇದು ರಾಜ ಮಹಾರಾಜರ ಕಾಲದಿಂದ ಕೂಡ ಇದು ನಮ್ಮ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿದೆ. ಇದು ಕೂಡ ಯಾವಾಗ್ಲೂ ಎಲ್ಲಾದ್ರೂ ನೋಡ್ಬೋದು. ಯಾಕಂದ್ರೆ ಯಾವುದೇ ಹಬ್ಬ ಹರಿದಿನಗಳಾಗ್ಬೋದು, ರಾಜ ಒಂದು ಕಾರ್ಯಕ್ರಮಗಳಾಗ್ಬೋದು, ಛತ್ರಿ ಚಾಮರ ಅನ್ನೋದು ತುಂಬಾ ಅದ್ಭುತವಾಗಿ ಇರತಕ್ಕಂತ ಒಂದು ಸಂಸ್ಕೃತಿ ಬೆಳಕ ಬಂದಿದೆ. ಹೌದು. ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ರೆ ಅದು ಮೊದಲು ಛತ್ರಿ ಚಾಮರಗಳನ್ನ ಅಳವಡಿಸ್ಕೊಂಡು ಮೊದಲು ಮುಂದೆ ಆ ಛತ್ರಿಗಳನ್ನ, ಸತಿಗೆಗಳನ್ನ ಬಿಟ್ಟುಕೊಂಡು ರಾಜರಾಗ್ಬೋದು, ದೇವತೆಗಳನ್ನ ಆಗ್ಬೋದು, ಪ್ರತಿಯೊಂದನ್ನು ನಾವು ಪೂಜೆ ಪುರಸ್ಕಾರಗಳು, ಹಬ್ಬ ಹರಿದಿನಗಳು, ಜಾತ್ರೆಗಳು, ಇದೆಲ್ಲ ಕಾರ್ಯಕ್ರಮಕ್ಕೂ ಮುಖ್ಯವಾಗಿ ಸತ್ತಿಗೆ ನಮ್ಗೆ ಅಮೂಲ್ಯವಾದದ್ದು ಸರ್. ಹೌದು. ಹಾಗಾಗಿ ನಾವು ಈ ಕಲೆಯನ್ನ ಬೆಳೆಸ್ಕೊಂಡಿದ್ದೀವಿ. ಅಂದ್ರೆ ಈ ರಾಜಮನೆತನಗಳಲ್ಲಿ ಛತ್ರಿಗಳನ್ನ ಬಳಸ್ತಿದ್ದಂಥದ್ದು, ರಾಜರನ್ನ ಕರ್ಕೊಂಬರೋದಿಕ್ಕಾಗಿರ್ಬೋದು, ಕರ್ಕೊಂಡು ಹೋಗೋದಿಕ್ಕಾಗಿರ್ಬೋದು, ಜೊತೆಗೆ ದೇವಸ್ಥಾನಗಳಲ್ಲಿ ಈ ಒಂದು ಸತ್ತಿಗೆಗಳ ಪರಂಪರೆ ಹೇಗೆ ಶುರುವಾಯಿತು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಈ ಒಂದು ಛತ್ರಿ ಅಥವಾ ಸತ್ತಿಗೆಗಳ ಒಂದು ಮಹತ್ವದ ಬಗ್ಗೆ ನಮ್ ಜೊತೆ ಏನಾದ್ರು ಹಂಚ್ಕೊಳ್ಳೋದಾದ್ರೆ. ಸರ್, ಯಾಕಂದ್ರೆ ನನಗೆ ಅಷ್ಟೊಂದು ಅರಿವಿಲ್ಲ ಅನ್ಕೋತೀನಿ. ಯಾಕಂದ್ರೆ ನಾನು ಹೇಳ್ದಾಗೆ ಛತ್ರಿ ಅಂದ್ರೆ ದೇವರೇ ನಮ್ ಜೊತೆ ಇದಾನೆ ಅಂತ ಅರ್ಥ. ಸತ್ತಿಗೆಗಳು ಅಂತ ಹೇಳಿದ್ರೆ ಅದಕ್ಕೆ ಆ ಕಲೆ ಅನ್ನೋದು, ಕಲೆ ಒಂದ್ ಕಡೆ ಆದ್ರೆ ದೇವರೇ ಇದ್ದಾನೆ ಅಂತ. ಹಿಂದೂ ಸಂಸ್ಕೃತಿನಲ್ಲಿ ಅದನ್ನ ಅಳವಡಿಸ್ಕೊಂಡ್ರೋದು ಹೇಗಪ್ಪ ಅಂತಂದ್ರೆ, ನಮ್ಗೆ ಆ ಒಂದು ಇದರಿಂದ ನಾವು ಯಾವುದೇ ಕಾರ್ಯ ಮಾಡಿದ್ರು ಕೂಡ ನಮ್ಮ ಜೊತೆಯಲ್ಲಿ ದೇವ್ರಿದ್ದಾನೆ, ದೇವ್ರು ಬರ್ತಾ ಇದ್ದಾರೆ, ಆ ದೇವ್ರಿಗೆ ನಾವು ಗೌರವ ಕೊಡ್ಬೇಕು. ಯಾವುದೇ ಜನಗಳಾದ್ರೂ ಫಸ್ಟ್ ಕಾಣೋದು ಈಗ ಒಬ್ಬ ವ್ಯಕ್ತಿ ಕಾಣಲ್ಲ. ಹೌದು. ಆ ಸತ್ತಿಗೆ ಕಾಣಿಸುತ್ತೆ. ಸತ್ತಿಗೆ ಚಾಮರ ಏನ್ ಛತ್ರಿ ಅನ್ನೋದು ಇದೆ, ಅದನ್ನ ಕಂಡಾಗ ಎಲ್ಲರೂ ಕೂಡ ತುಂಬಾ ಗೌರವದಿಂದ, ವಿನಯದಿಂದ ನಡ್ಕೊಳ್ಳುವಂತ ಒಂದು ಸಂಸ್ಕೃತಿ ನಮ್ಮ ಹಿಂದೂಗಳಲ್ಲಿ. ಹೌದು. ಹಾಗಾಗಿ ಅದನ್ನ ಬಳಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡು. ಸರ್, ಒಂದು ಸಾಮಾನ್ಯ ಛತ್ರಿಗೂ ಮತ್ತು ನೀವು ತಯಾರಿಸುವಂತಹ ಈ ಸತ್ತಿಗೆಗೂ ಇರುವಂತಹ ಪ್ರಮುಖ ವ್ಯತ್ಯಾಸಗಳೇನು, ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಸರ್, ಸಾಮಾನ್ಯ ಛತ್ರಿ ಅಂತಂದ್ರೆ ಇವಾಗ ಮೈಸೂರಿನಲ್ಲಿ ರೆಡಿಮೇಡ್ ಛತ್ರಿಗಳು ಬೇಜಾನ್ ಸಿಗ್ತದೆ. ಈಗ ಅದಕ್ಕೆ ಒಂದು ಭಕ್ತಿ ಇರಲ್ಲ, ಒಂದು ಗೌರವ ಇರಲ್ಲ. ಅವ್ರು ಏನೋ ಒಂದು ಸಂಪಾದನೆಗೋಸ್ಕರ ಇವತ್ತು ವ್ಯಾಪಾರ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಬರ್ತಾ ಇದಾರೆ. ಅದಕ್ಕೆ ಲೈಫ್ ಇರಲ್ಲ. ಒಂಚೂರು ಹೋಯ್ತು ಅಂತಂದ್ರೆ ಅದ್ರ ಬಿಸಾಕದ. ಹೌದು. ಅದು ನೋಡುಗರಿಗೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಏನ್ ನಮ್ಮ ಈಗ ಮಳೆ ಬಿಸಿಲಿಗೆ ಏನ್ ಛತ್ರಿ ಹಿಡಿತಾರೋ ಆ ರೀತಿ ಒಂದು ಛತ್ರಿಗಳನ್ನ ಅವ್ರು ಮಾಡಿ ಮಾರಾಟ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಸಂಸ್ಕೃತಿ ಅಂತ ಪ್ರಕಾರ ನೋಡಿದ್ರೆ ಇದು ನಮ್ಗೆ ತುಂಬಾ ಬದಲಾವಣೆ ಇದೆ. ಅವ್ರ ಛತ್ರಿ ಏನು ನಾವು ಅದೇ ಬಿಸಿಲಿಗೆ ಮಳೆಗೆ ಇಟ್ಕೋತಾರಲ್ಲ ಆ ತರ ಛತ್ರಿ ಇದಾಗಿಲ್ಲ. ನಮ್ದೇ ಒಂದು ವೆರೈಟಿ ಇರ್ತದೆ. ಆಮೇಲೆ ನಾವು ಮೂಲತಃ ನಾವು ಏನು ನಮ್ಮ ಹಳ್ಳಿಗಳಲ್ಲಿ ಬಿದಿರಿಂದ ಮಾಡೋದು, ಅವರು ಕಬ್ಬಿಣವನ್ನ ಬಳಸಿ ಛತ್ರಿಯನ್ನು ಮಾಡ್ತಾರೆ. ನಾವು ನಮ್ಮ ಪಾರಂಪರಿಕವಾಗಿ ಹಳ್ಳಿಯಲ್ಲಿ ನಮ್ಮ ಏನು ಜಮೀನುಗಳಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂತ ಒಂದು ಬಿದಿರಿನಿಂದ ಮಾಡ್ತದ್ದು ನಮ್ಗೆ ಸಂಸ್ಕೃತಿ ಅದು. ಈಗ ಅದು ಅವರು ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಾರೆ. ಆದ್ರೆ ನಮ್ದು ಇಲ್ಲ. ನಾವು ದೇವರಿಗೆ ಗೌರವ ಕೊಡಕ್ಕೆ ಅಂತ ಹೇಳಿ ನಮ್ಮ ಮೂಲಭೂತವಾದ ಸೌಕರ್ಯ ಏನು ಮೂಲಭೂತ ವಸ್ತುಗಳು ಸಿಗ್ತದೆ ಅದರಿಂದ ತಯಾರಿಸುವಂತದ್ದು ನಾವು. ಈಗ ಬಿದಿರಿಗೂ ಕೂಡ ನಾವು ಏನೇ ಒಂದು ಒಳ್ಳೆ ಕೆಲ್ಸಕ್ಕಾಗ್ಬೋದು, ಒಳ್ಳೆ ದೇವ್ರ ಕೆಲ್ಸಕ್ಕಾಗ್ಬೋದು ಬಿದಿರನ್ನ ಬಳಸ್ಕೊತೀವಿ. ಪೂಜೆಗೂ ಕೂಡ ಬೆಳೆಸ್ತೀವಿ. ಈಗ ಗುಡ್ಡಾಪ್ತೀರ್ ಆಗ್ಬೋದು, ಪ್ರತಿಯೊಂದು ಬೆತ್ತ ಅಂತ ಬೆಳೆಸ್ತಾರೆ. ಇದೆಲ್ಲ ದೇವರು ಅಂತ ನಾವು ಬಿದಿರನ್ನ ನಮ್ಮ ಸಂಸ್ಕೃತಿನಲ್ಲಿ ದೇವರಿಗೆ ಸಮಾನವಾದಂತ ಒಂದು ವಸ್ತು ಅಂತ ನಾವು ಬಳಸ್ತೀವಿ. ಹಾಗಾಗಿ ನಾವು ಅದನ್ನ ಬಳಸಿ ನಾವು ಇದನ್ನ, ಮತ್ತೆ ಅದು ಕೂಡ ವೆಯ್ಟ್ ಇರಲ್ಲ. ಅದು ಕಬ್ಬಿಣ ಬಳಸೋದ್ರಿಂದ ವೆಯ್ಟ್ ಇರ್ತದೆ. ಅದು ನೋಡಕ್ಕೆ ಅಷ್ಟೊಂದು ಲುಕ್ ಇರಲ್ಲ. ನಮ್ಮ ಛತ್ರಿ ಮಾಡಿದ್ದೀನಿ, ಇಲ್ಲೇ ನೋಡ್ಬೋದು ನೀವು, ಇಲ್ಲೇ ಇದೆ. ಅದರಿಂದ ಇದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಇದಕ್ಕೆ ಬೇಡಿಕೆ. ಸಿಟಿಗಳಲ್ಲಿ ಗೊತ್ತಿಲ್ಲದವರು ಅದನ್ನ ಉಪಯೋಗಿಸ್ತಾರೆ ಅಷ್ಟೇ ಹೊರತು ನಮ್ಮ ಹಳ್ಳಿಗಳಲ್ಲಿ ಅದನ್ನ ಯೂಸ್ ಮಾಡಲ್ಲ. ಇವಾಗೆಲ್ಲ ನಾನು ಮಾಡಕ್ಕೆ ತಯಾರು ಮಾಡಿದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ನನಗೆ ಸ್ವಲ್ಪ ಟೈಲರಿಂಗ್ ಗೊತ್ತು. ಈಗ ಹಿಂದೆ ನಮ್ಮ ತಂದೆ ಅವರಾಗ್ಬೋದು, ತಾತಿರಬಹುದು, ಅವರೆಲ್ಲ ಕೈಯಲ್ಲೇ ಮಾಡೋದು. ಈಗಲೂ ಕೆಲವು ಊರುಗಳಲ್ಲಿ ಇದ್ದಾರೆ, ಅವರೆಲ್ಲ ಕೈಯಲ್ಲಿ ಮಾಡ್ತಾರೆ.
ಆದ್ರೆ ನಾನು ಮಿಷಿನ್ನಲ್ಲಿ ಹೊಲಿತೀನಿ. ಹ್ಮ್ ಹ್ಮ್ ಮಿಷಿನ್ನಲ್ಲಿ ಮಾಡಿದಾಗ ನಮ್ಮ ಛತ್ರಿಗೂ ಆ ಛತ್ರಿಗಳಿಗೂ ತುಂಬಾ ಬದಲಾವಣೆ ಇದೆ. ಹೌದು. ಹಾಗಾಗಿ ತುಂಬಾ ಬೇಡಿಕೆನೂ ಇದೆ. ಈಗ ಹ್ಮ್ ಹ್ಮ್ ಎಲ್ಲಿ ನೋಡ್ತಾರೆ ನನ್ನ ಛತ್ರಿಗೆ ಮಾಡ್ತಾ ಇರೋದನ್ನ, ಹ್ಮ್ ಒಬ್ರಿಗೊಬ್ರು ಲಿಂಕ್ ಆಗಿ ಈಗ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸರ್, ಸತ್ತಿಗೆಯಲ್ಲಿ ಸುಮಾರು ಎಷ್ಟು ವಿಧಗಳಿವೆ? ಉದಾಹರಣೆಗೆ ರಾಜ ಸತ್ತಿಗೆ ಆಗಿರ್ಬೋದು, ಸೂರ್ಯಪಾನಿ ಆಗಿರ್ಬೋದು, ಇತ್ಯಾದಿಗಳಾಗಿರ್ಬೋದು. ಸುಮಾರು ಎಷ್ಟು ವಿಧದ ಸತ್ತಿಗೆಗಳನ್ನ ನಾವು ಇಲ್ಲಿ ಗಮನಿಸಬಹುದು? ಸರ್, ಅದೇ ಸತ್ತಿಗೆ ಹೇಳ್ತೀವಿ, ಹ್ಮ್ ಸೂರ್ಯಪಲ್ಲಿ ಹೇಳ್ತೀವಿ, ಹ್ಮ್ ಮತ್ತೆ ಕೊಡ ಅಂತ ಹೇಳ್ತೀವಿ, ಹ್ಮ್ ಮತ್ತೆ ಗೊಂಡೆ ಸತ್ತಿಗೆ ಅಂತ ಹೇಳ್ತೀವಿ. ಈ ತರ 3-4 ವಿಧಗಳು ಬರ್ತವೆ. ಆ ವಿಧಗಳಲ್ಲಿ ಆ ಸತ್ತಿಗೆಗಳ ಒಂದು ವೈಶಿಷ್ಟ್ಯತೆ ಏನಿರುತ್ತೆ, ಅದರ ಬಗ್ಗೆ ಹೇಳೋದಾದ್ರೆ? ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಸರ್, ಅದೇ ಛತ್ರಿ ಅಂತ ಹೇಳಿದ್ರೆ, ಈಗ ಏನ್ ನಮ್ಮ ಮೈಸೂರಿನ ಕೊಡೆಗಳು ಸಿಗ್ತದಲ್ಲ, ಅದು ಹೇಳೋದಲ್ಲ ಅಷ್ಟೇ. ಹ್ಮ್ ಅದು ಛತ್ರಿ ಏನಿರ್ತದೆ ಸೇಮ್ ಬಾಗಿರ್ತದೆ. ಅದು ಹ್ಮ್ ಈ ನಾವು ಮಾಡೋದು ಒಂದೇ ಲೆವೆಲ್ಗೆ ಇರ್ತದೆ, ಹ್ಮ್ ಒಂದೇ ಲೆವೆಲ್ಗೆ ಇರ್ತದೆ. ಹ್ಮ್ ಹ್ಮ್ ಅದು ನೋಡ್ಲಿಕ್ಕೂ ಕೂಡ ಚೆನ್ನಾಗಿರಲ್ಲ, ಹ್ಮ್ ಕಾಣಿಸಲ್ಲ. ಅವ್ರಿಗೆ ಏನಪ್ಪಾ ಅಂದ್ರೆ ಛತ್ರಿ ಬೇಕು, ಹಿಂದಿಂದ ನಡ್ಕೊ ಬಂದಿದೆ, ಅದನ್ನ ಉಪಯೋಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹ್ಮ್ ಉಪಯೋಗಿಸ್ತಾ ಇದಾರೆ. ಹ್ಮ್ ಹ್ಮ್ ಆದ್ರೆ ನಮ್ಮದಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹ್ಮ್ ನೋಡಿದಾಗ ಹ್ಮ್ ಹ್ಮ್ ನಾವು ಮಾಡೋ ಛತ್ರಿಗಳು ತುಂಬಾ ಡಿಫ್ರೆಂಟ್ ಆಗಿದೆ, ನೀವೇ ನೋಡ್ಬೋದು, ನೋಡಿ. ಹ್ಮ್ ಹಾಗಾಗಿ ನಮ್ಮ ಈ ಛತ್ರಿಗಳನ್ನ ಹ್ಮ್ ಜನ ಇಷ್ಟಪಡ್ತಾರೆ. ಸೂರ್ಯಪಾನಿ ಅಂತಂದ್ರೆ ಸರ್, ಮೊದಲು ಹಿಂದೆ ಈ ರಾಜರುಗಳು ಹೋಗ್ಬೇಕಾದ್ರೆ ಮುಂದೆ ಹಿಡ್ಕೊಂಡು ಹೋಗ್ತಾರೆ, ಚಿಕ್ಕದು. ಹ್ಮ್ ಈ ಒಂದು ಏನು ತ್ರಿಶೂಲ ಆಕಾರವಾಗಿರ್ತಿತ್ತು ನೋಡಿ, ತ್ರಿಶೂಲವಾಗ ಆಕಾರವಾಗಿ ಬರ್ತದೆ. ಹ್ಮ್ ಅದನ್ನ ರಾಜರು ಹೋಗ್ಬೇಕಾದ್ರೆ ಮುಂದೆ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಹ್ಮ್ 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 ಅದಕ್ಕೆ ಯೂಸ್ ಮಾಡ್ತಾರೆ. ಹ್ಮ್ ಯಾವುದೇ ದೇವರ ಕಾರ್ಯಗಳಲ್ಲಿ ಏನೋ ಅದನ್ನ ಜಾಸ್ತಿ ಬಳಸ್ತಾ ಇರ್ಲಿಲ್ಲ. ಬಳಸ್ತಾರೆ. ಈ ಛತ್ರಿಗಳನ್ನ ಎಲ್ಲಾ ದೇವರ ಕಾರ್ಯಗಳಲ್ಲಿ ಬಳಸ್ತಾರೆ. ಹ್ಮ್ ಸತಿಗೆಗಳನ್ನ ಹ್ಮ್ ಪ್ರತಿಯೊಂದು ಜಾತ್ರೆ ಆಗ್ಬೋದು, ಹಬ್ಬಗಳಾಗ್ಬೋದು, ದೇವರ ಕಾರ್ಯಗಳಾಗ್ಬೋದು, ಇದೆಲ್ಲ. ಯಾಕಂದ್ರೆ ರಾಜರು ಅಂತಂದ್ರೆ ನಾವು ರಾಜರ ಕಾಲದಲ್ಲಿ ನಾನು ನೋಡಿಲ್ಲ. ನಾನು ಹೇಳಲಿಕ್ಕೆ ನಾನು ಎಲ್ಲರ ಸುಳ್ಳು ಹೇಳಕ್ಕಾಗಲ್ಲ, ಹ್ಮ್ ನಾನ್ ನೋಡಿಲ್ಲ. ಅವರು ಬಳಸ್ತಿದ್ರು ಅಂತ ಹೇಳ್ತಾರೆ, ಅದನ್ನ ಹೇಳ್ಬೋದು ಹೊರತು ನಾನ್ ನೋಡಿಲ್ಲ. ಈಗ ನಮ್ಮ ಛತ್ರಿಗಳನ್ನ, ನಮ್ಮ ಏನ್ ಸತಿಗೆಗಳನ್ನ ಮಾಡ್ತಾ ಇದೀವಿ, ಹ್ಮ್ ಪ್ರತಿ ಒಂದು ಹಳ್ಳಿಗೂ ನಾವು ಹಿಂದೂಗಳಿದೀವಿ. ಹ್ಮ್ ಪ್ರತಿ ಒಂದು ಹಳ್ಳಿಯಲ್ಲಿ ಹಬ್ಬ ಆಗ್ಬೋದು, ಜಾತ್ರೆ ಆಗ್ಬೋದು, ಹ್ಮ್ ಯೂಸ್ ಮಾಡ್ತಾರೆ. ಈಗ ಸ್ವಲ್ಪ ಅವಾಗೆಲ್ಲ ಒಂದ್ ಸ್ವಲ್ಪ ಏನ್ ಬಟ್ಟೆನಲ್ಲಿ ಬಟ್ಟೆಗಳನ್ನ ಹಾಕಿ ಮಾತ್ರ ಮಾಡ್ತಾ ಇದ್ರು. ಈಗ ಸ್ವಲ್ಪ ನಾವು ಡಿಫ್ರೆಂಟ್ ಆಗಿ ಲೇಸ್ಗಳನ್ನ ಹಾಕ್ಬೋದು, ಮತ್ತೆ ಗೊಂಡೆಗಳು, ಜಾಲರಿಗಳು, ಈ ಡಿಸೈನ್ ಏನ್ ಮಾಡ್ಬೋದು ಅದನ್ನೆಲ್ಲ ಎಂಬ್ರಾಯ್ಡಿಂಗ್ ಮಾಡಿಸ್ತಕ್ಕಂಥದ್ದು, ಇದನ್ನೆಲ್ಲ ಮೇಲೆ ವೆಲ್ವೆಟ್ ಹಾಕಂಥದ್ದು. ಮೊದಲು ಕಾಟನ್ ಬಟ್ಟೆ ಮಾತ್ರ ಯೂಸ್ ಮಾಡಿ ಮಾಡ್ತಿರು, ಇವಾಗೆಲ್ಲ ಸಿಲ್ಕ್ ಬರ್ತದೆ, ವೆಲ್ವೆಟ್ ಬರ್ತದೆ. ಇದನ್ನೆಲ್ಲ ಯೂಸ್ ಮಾಡಿ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸರ್, ಈ ಒಂದು ಸತ್ತಿಗೆಯನ್ನ ತಯಾರಿಸಲು ನೀವು ಯಾವೆಲ್ಲ ಕಚ್ಚಾ ವಸ್ತುಗಳನ್ನ ಬಳಸ್ತೀರಿ? ಉದಾಹರಣೆಗೆ ಬಟ್ಟೆ ಆಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಲೋಹ ಆಗಿರ್ಬೋದು, ಯಾವ ರೀತಿಯ ಕಚ್ಚಾ ವಸ್ತುಗಳನ್ನ ಬಳಸ್ತಾ ಇದ್ದೀರಾ ಪ್ರಸ್ತುತವಾಗಿ? ಪ್ರಸ್ತುತ ಅಂದ್ರೆ ಸರ್, ಮೇಯ್ನ್ ಆಗಿ ಅದಕ್ಕೆ ಬಿದಿರು ಬೇಕು. ಬಿದಿರ್ನ ಯೂಸ್ ಮಾಡ್ತೀವಿ. ಬಿದಿರು ಬಿಟ್ರೆ ನಮ್ಗೆ ಬಟ್ಟೆ ಬೇಕಾಗ್ತದೆ. ವೆರೈಟಿ ಆಗಿರ್ತಂತ ಬಟ್ಟೆಗಳು ಸಿಗ್ತದೆ, ಒಂದೇ ವೆರೈಟಿ ಏನಲ್ಲ, ತುಂಬಾ ತರದ ವೆರೈಟಿಗಳು ಇರ್ತದೆ. ಅದನ್ನೆಲ್ಲ ಯೂಸ್ ಮಾಡ್ತೀವಿ ಡಿಸೈನ್ ಮಾಡ್ಲಿಕ್ಕೆ. ಅದೇ ಈ ಕಾಟನ್ ಬಟ್ಟೆ ಬರ್ತದೆ, ವೆಲ್ವೆಟ್ ಬಟ್ಟೆ ಬರ್ತದೆ, ಶಿಲ್ಕ್ ಬರ್ತದೆ, ಗಾಢ ಬಟ್ಟೆ ಅಂತ ಬರ್ತದೆ, ಮತ್ತೆ ಈ ಒಂದು ತೆಳು ಬಟ್ಟೆ ಬರ್ತದೆ, ಅದು ಬರ್ತದೆ. ಈ ತರ ಬಟ್ಟೆಗಳನ್ನ ಯೂಸ್ ಮಾಡ್ತೀವಿ. ಮತ್ತೆ ಲೇಸ್ಗಳು ಬರ್ತದೆ ಡಿಸೈನ್ ಮಾಡ್ಲಿಕ್ಕೆ, ಫ್ಲವರ್ಗಳು ಬರ್ತವೆ, ಮತ್ತೆ ಈ ಬಸವ ಬರ್ತದೆ, ಲಿಂಗ ಬರ್ತದೆ. ಇದನ್ನೆಲ್ಲ ಯೂಸ್ ಮಾಡ್ಕೋತೀವಿ. ಕೆಲವು ಡಿಸೈನ್ಗಳು ನಾನೇ ರೆಡಿ ಮಾಡ್ಕೋತೀನಿ ಈ ತರ. ಮತ್ತೆ ಕಬ್ಬಣ, 1-2 ಕಬ್ಬಣದ್ದು ಬಳೆ ಬೇಕಾಗುತ್ತೆ ಒಂದು ಸತಿಗೆಗೆ. ಮತ್ತೆ ಹಿಂದೆ ಬಿದಿರ ಅಂಡೆ ಅಂತ ಹಾಕ್ತಿದ್ದ, ಒಂದು ಅಂಡೆ ಬಗ್ಗಿಸ್ಲಿಕ್ಕೆ, ಛತ್ರಿನ ನಾವು ಫೋಲ್ಡ್ ಮಾಡ್ಲಿಕ್ಕೆ ಬಿದಿರ ಅಂಡೆ ಯೂಸ್ ಮಾಡ್ತಾ ಇದ್ದೋ. ಇವಾಗ ಬಿದಿರಂಡೆ ಬದಲು ಇವಾಗ ಕಬ್ಬಣದ್ದು ಹಾಕಿದ್ವಿ. ಕಬ್ಬಣ ಸ್ವಲ್ಪ ಪ್ರಾಬ್ಲಮ್ ಅಂತ ಗೊತ್ತಾಯ್ತು. ಈಗ ಪ್ಲಾಸ್ಟಿಕ್ ಪೈಪ್ನೇ ಒಂದು ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಒಂದು ಹಗ್ಗ ಬೇಕು, ಹಗ್ಗ ಯೂಸ್ ಮಾಡ್ತೀವಿ. ಒಂದು ಮರ ಬೇಕಾಗುತ್ತೆ, ಅದೇ ಒತ್ಕೊಳ್ಳಿಕ್ಕೆ ಮರ ಬೇಕು. ಅದನ್ನ ಆಲದ ಮರ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಹಾಗಾಗಿ ಆಲದ ಬೀಳನ್ನ ನಾವು ಮರಕ್ಕೆ ಯೂಸ್ ಮಾಡ್ತೀವಿ ಒತ್ಕೊಳ್ಳಿಕ್ಕೆ. ಲೋಹ ಅಂತ ಹೇಳಿದ್ರೆ ಕಳಸ ಮತ್ತೆ ಪಾನ್ ಬಟ್ಲು ಅಂತ ಬರ್ತದೆ. ಕೆಳಗಡೆಗೆ ಒಂದು ಪಾನ್ ಬಟ್ಲು ಬರ್ತದೆ, ಮೇಲ್ಗಡೆಗೆ ಕಳಸ ಬರ್ತದೆ. ಅದು ಹಿತ್ತಾಳೆದು ಅಥವಾ ಕಂಚು, ಇದರಲ್ಲಿ ಬರ್ತದೆ. ಅದನ್ನ ಯೂಸ್ ಮಾಡಿ ಮಾಡೋ ಅಂಥದ್ದು ಸತಿ. ಇಷ್ಟೆಲ್ಲ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ.
ತಯಾರಿಕೆಯ ಹಂತಗಳನ್ನ ಅಂದ್ರೆ ಈಗ ಒಂದು ಸತ್ತಿಗೆ ತಯಾರಾಗಬೇಕು ಅಂದ್ರೆ ಯಾವೆಲ್ಲ ರೀತಿಯ ಹಂತಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ, ಅಂದ್ರೆ ಹಂದ್ರ ಮಾಡೋದ್ರಿಂದ ಹಿಡಿದು ಮೇಲಿನ ಅಲಂಕಾರದವರೆಗೆ ಹೇಗೆ ಕೆಲಸ ನಡೆಯುತ್ತೆ ಅಂತ ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಅದೇ ಸರ್, ಮೊದಲು ನಾವು ಬಿದಿರನ್ನ ತರ್ಕೊಂಡು ಬರ್ತೀವಿ. ಬಿದಿರನ್ನ ತರ್ಕೊಂಡು ಬಂದು ಅದನ್ನ ಒರೆದು, ಅದೇ ನಮ್ಗೆ ಒಂದ್ ಸತಿಗೆ ಮಾಡ್ಬೇಕಂದ್ರೆ 2 ದಿನ 3 ದಿನ ಕೆಲಸ ಅದೇ ಹಿಡಿತದೆ. ಒಂದು ಸತಿಗೆ ಬಿದಿರು ತರ್ಕೊಂಡು ಬಂದು ಅದನ್ನ ಒಡೆದು ಬಿಸಿಲಲ್ಲಿ ಒಣಗಿ ಅದನ್ನ ಹದವಾಗಿ ಅದನ್ನು ಒರೆದು ನೀಟಾಗಿ ಕಟ್ ಮಾಡ್ಕೊಂಡು ಲೆವೆಲ್ಗೆ ನಮ್ಗೆ ಎಷ್ಟು ಅಡಿ ಬೇಕು, ಎಷ್ಟು ಜನ ಯಾವ ಅಳತೆ ಕೇಳಿರ್ತಾರೆ ಅದ್ರ ಪ್ರಕಾರವಾಗಿ ನಾವು ಅದನ್ನ ತುಂಡರಿಸ್ಕೊಂಡು ಅದನ್ನ ಒರೆದು ಲೆವೆಲ್ ಮಾಡ್ಕೊಂಡು ಕಂಡು ಮಾಡಿ ಅದನ್ನ ನಂತರ 2 ಕಬ್ಬಿಣದ ಬಳೆನ ಮಾಡ್ಕೋತೀವಿ. ಹೋಗಿ ಮೇಲ್ ಮಾಡ್ಸ್ಕೊತೀವಿ. ಕೆಲವು ಸಲ ನಾನೇ ಮಾಡ್ಕೋತೀನಿ. ಅದನ್ನು ಕೂಡ ಆಕ್ಸಲ್ ಬೆಳ್ಳ ಕಟ್ ಮಾಡ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಅದಕ್ಕೆ ಪೀಸ್ ಬಟ್ಟೆಯನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಬಳೆಯನ್ನ ಮಾಡ್ತೀವಿ. ಬಳೆ ರೆಡಿ ಮಾಡ್ಕೊಂಡು ತದನಂತರ ಆ ಬಳೆಗೆ ಸೇರಿಸಿ ನಾವು ಬಿದಿರನ್ನ ಕಟ್ಕೊಳ್ಳೋಂಥದ್ದು. ಬಿದಿರನ್ನ ಕಟ್ಟಿ ಆಮೇಲೆ ಅದಕ್ಕೆ ಹಗ್ಗ ಅಳವಡಿಸಿ ಅದನ್ನ ಅಂತ ಒಂದ್ ಬರ್ತದೆ, ಅದಕ್ಕೆ ಗುಂಬ ಅಂತ ಹೇಳ್ತೀವಿ. ಆ ಚಿಕ್ಕದೊಂದು ಮಾಡ್ಕೊಂಡು ಆ ಗುಂಬನ ಅದಕ್ಕೆ ಸೇರಿಸಿ ಕಟ್ಟಿ ಮೊದಲು ಅದನ್ನ ರೆಡಿ ಮಾಡ್ಕೊಂಡು ನಾವು ಛತ್ರಿಯನ್ನ ಹೇಗೆ ಅಗಲಿಸಿ ಮಡಚಿ ಮಾಡ್ತೀವಿ, ಕೋಲ್ಡ್ ಆಗ್ಬೇಕು ಆ ರೀತಿ ಅದನ್ನು ರೆಡಿ ಮಾಡ್ಕೋತೀವಿ. ಅದಾದ ನಂತರ ನಾವು ಬಟ್ಟೆಯನ್ನ ಕಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬಟ್ಟೆನ ಹೊಲ್ಕೊಂಡು ಅದನ್ನ ಸೇರಿಸಿ ಅದಕ್ಕೆ ಅದಾದ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಕಾಮ್ ಮಾಡೋಂಥದ್ದು, ಒತ್ಕೊಳ್ಳಿಕ್ಕೆ ಕಾಮ್ ರೆಡಿ ಮಾಡೋದು. ಆಚಾರ ಹತ್ರ ಅದನ್ನ ಕೊಟ್ಟು ಕಾಮ್ ರೆಡಿ ಮಾಡಿಸ್ತಾರೆ. ಕೆಲವರು ಮಾಡಿಸ್ಕೊಡಿ ಅಂತಾರೆ, ಕೆಲವರು ಅವರೇ ಮಾಡಿಸ್ಕೊತಾರೆ. ಆಚಾರ ಹತ್ರ ಹೇಳ್ಕೊಡ್ತೀವಿ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳಿ, ಇಷ್ಟಡಿ ಹಿಂಗೆ ಅಂತ ಹೇಳ್ತೀವಿ. ಅದ್ರ ಪ್ರಕಾರವಾಗಿ ಅವ್ರು ಮಾಡ್ಕೊತಾರೆ. ಅದಾದ ನಂತರ ಕೆಲವರು ಕಳಸ ಪಾನ್ ಬಟ್ಲು ತಂದ್ಕೊಡಿ, ಗೊತ್ತಿಲ್ಲದವರು ತಂದ್ಕೊಡಿ ಅಂತಾರೆ. ಅದು ಮೈಸೂರಿನಲ್ಲಿ ಸಿಗ್ತದೆ, ರೆಡಿಮೇಡ್ ಸಿಗ್ತದೆ ಅವು ಎಲ್ಲ. ಅದನ್ನ ನಾವೇ ತಂದು ಕೊಡ್ತೀವಿ. ಇಲ್ಲ ಕೆಲವ್ರಿಗೆ ಎಲ್ಲಿ ಸಿಗ್ತದೆ ಎಲ್ಲಿ ನಾವೇ ತಗೋತೀವಿ ಅಂತ ಹೇಳ್ತಾರೆ. ಈಗ ಸಿಗ್ತದೆ ಇಂಥ ಕಡೆ ಹೋಗಿ ಅಂತ ಹೇಳಿ ಕಳಿಸ್ಕೊಡ್ತೀವಿ, ತಗೋತಾರೆ. ಇಷ್ಟಕ್ಕೆ ನಮ್ಮ ಕೆಲಸ ಮುಗಿದು. ಸರ್, ಒಂದು ಪೂರ್ಣ ಪ್ರಮಾಣದ ಸತ್ತಿಗೆಯನ್ನು ಸಿದ್ಧಪಡಿಸಲು ನಿಮ್ಗೆ ಸುಮಾರು ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ? 8 ದಿನ ಬೇಕು ಸರ್. ಒಂದ್ ಸತ್ತಿಗೆಗೆ 8 ದಿನ ಟೈಮ್ ತಗೊಳ್ಳಿ. 8 ದಿನದಲ್ಲಿ ಮಾಡಿ ಮುಗಿಸ್ತೀವಿ. ಸರಿ, ಸುಮಾರಾಗಿ 8 ದಿನಗಳ ಒಂದು ಕೆಲಸವನ್ನ ಆ ಒಂದು ಸತ್ತಿಗೆ ಕೇಳುತ್ತೆ. ಹೌದು ಸರ್. ಸತ್ತಿಗೆಯ ಮೇಲೆ ಮಾಡುವಂತಹ ಕಸೂತಿ ಮತ್ತು ಕುಚ್ಚುಗಳ ಕೆಲಸ ಬಹಳ ಸೂಕ್ಷ್ಮವಾಗಿರುತ್ತೆ. ಇದಕ್ಕಾಗಿ ಎಷ್ಟು ಜನ ಕೆಲಸಗಾರರು ಬೇಕಾಗುತ್ತೆ, ಅಥವಾ ಆ ಒಂದು ಕಸೂತಿ ಮತ್ತು ಚಿತ್ರಕಲೆಗಳನ್ನ ಮಾಡಬೇಕಾದ್ರೆ ಅದು ಎಷ್ಟು ದೈಹಿಕ ಶ್ರಮವನ್ನ ಮಾನಸಿಕ ಶ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಕುಚ್ಚುಗಳು ಇದೆಲ್ಲ ನಾವು ರೆಡಿ ಮಾಡಲ್ಲ. ಇದನ್ನು ರೆಡಿಮೇಡ್ ಸಿಗುತ್ತೆ. ನಾವು ಹಾಗಾಗಿ ರೆಡಿಮೇಡ್ ತಗೊಂಡಿರ್ತೀವಿ. ಕುಚ್ಚು ನಾವು ಮಾಡಲ್ಲ. ಅದನ್ನು ಸ್ವಲ್ಪ ನೋಡ್ಕೊಂಡು ಟ್ರೈನ್ ಅಪ್ ಮಾಡ್ಕೊಂಡ್ರೆ ಮಾಡ್ಬೋದು. ಬಟ್ ಅದಕ್ಕೆಲ್ಲ ಸ್ವಲ್ಪ ಕೆಲಸಗಳಲ್ಲಿ ಹಿಡಿತದೆ, ಟೈಮ್ ಹಿಡಿತದೆ. ಆಮೇಲೆ ಅದನ್ನ ಹೇಳ್ಕೊಡೋರು ಬೇಕು. ಈಗೆಲ್ಲ ಅವ್ರವ್ರ ಕೆಲಸನ ಬೇರೆಯವ್ರಿಗೆ ಹೇಳ್ಕೊಡಕ್ಕೆ ಇಷ್ಟಪಡಲ್ಲ ಕೆಲವರೆಲ್ಲ. ಯಾಕಂದ್ರೆ ಅವರೇ ಕಲ್ತ್ಕೊಂಡು ನಮ್ಮ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಡಲ್ಲ. ಹಾಗಾಗಿ ನಾವು ಅದನ್ನ ಮೈಸೂರಿಂದ ತಕೊಂಬಂದು ಕಟ್ಕೊಡ್ತೀವಿ. ಸರ್, ಈ ವೃತ್ತಿಯಲ್ಲಿ ನೀವು ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸವಾಲು ಯಾವುದು? ಇಂದಿನ ಪ್ಲಾಸ್ಟಿಕ್ ಅಥವಾ ಫೈಬರ್ ಛತ್ರಿಗಳ ಕಾಲದಲ್ಲಿ ಸಾಂಪ್ರದಾಯಿಕ ಸತ್ತಿಗೆಗಳಿಗೆ ಬೇಡಿಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅದೇ ನಾನು ಹೇಳ್ದಾಗೆ ಈಗ ಏನು ಫೈಬರು ಮತ್ತೆ ಕಬ್ಬಿಣ ಎಲ್ಲ ಯೂಸ್ ಮಾಡಿ ಈಗ ಮಾರ್ಕೆಟ್ನಲ್ಲಿ ಮಾಡ್ತಾ ಇದ್ರು, ಅದು ಜನಗಳಿಗೆ, ನಮ್ಮ ಹಳ್ಳಿಗಳವ್ರಿಗೆ ಎಲ್ಲಿ ಸಿಗ್ತದೆ ಹೇಗೆ ಸಿಗ್ತದೆ ಅನ್ನೋ ಅರಿವು ಇಲ್ಲದೇನೆ ಅವರು ಅದನ್ನ ತಗೊಂಡು ಯೂಸ್ ಮಾಡ್ತಾ ಇದ್ರು ಆಲ್ರೆಡಿ. ಆದ್ರೆ ಇವಾಗ ನಾವು ಏನು ಈ ರೀತಿ ನಾವು ಛತ್ರಿಗಳನ್ನ ಸತ್ತಿಗೆಗಳನ್ನ ಒಲೆಯದ್ಮೇಲೆ ಜನಗಳಿಗೆ ಒಬ್ಬೊಬ್ಬರಾಗಿ ಗೊತ್ತಾಯ್ತಾ ನಮ್ಗೆ ಹತ್ತಿರಕ್ಕೆ ಜನಗಳು ಈ ಸತ್ತಿಗೆನ ಇಷ್ಟಪಟ್ಕೊಂಡು ತುಂಬಾ ಬರ್ತಾ ಇದಾರೆ. ಏನು ಇದರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ಬಡತನದ ಜೀವನದಲ್ಲಿ ಬಂದಂತ ರೈತ ಕುಟುಂಬ ನಮ್ದು, ಬಡತನದಲ್ಲಿ ಬಂದಂತ ಕುಟುಂಬ ನಮ್ದು. ಈಗಲೂ ಕೂಡ ಬಡತನದಲ್ಲೇ ನಾವು ಜೀವನ ಮಾಡ್ತಾ ಇರೋದು. ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಅಂಗಡಿ ಬೇಕಾಗುತ್ತೆ. ಇದಕ್ಕೆ ನಮ್ಗೆ ಒಂದು ಸೆಂಟ್ರಲ್ಲಿ ಒಂದು, ಈಗ ನಮ್ಮ ಮಾದಾಪುರ ಆಗ್ಬೋದು, ಹ್ಯಾಂಡ್ ಪೋಸ್ಟ್ ಆಗ್ಬೋದು, ಕೋಟೆನೇ ಆಗ್ಬೋದು, ಈ ತರ ಒಂದು ಅಂಗಡಿಯನ್ನ ಮಾಡ್ಕೊಂಡ್ರೆ ತುಂಬಾ ಜನಸಂದಣಿ ಇರ್ತಕ್ಕಂಥ ಜಾಗದಲ್ಲಿ ಮಾಡಿದ್ರೆ ಎಲ್ಲ ನೋಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಇಲ್ಲಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಸತ್ತಿಗೆಗಳ ಬೇಡಿಕೆನೂ ಕೂಡ ಜಾಸ್ತಿ ಆಗುತ್ತೆ. ನಾವು ಮಾಡ್ಲಿಕ್ಕೂ ಕೂಡ ಹುಮ್ಮಸ್ ಇರ್ತದೆ, ಒಂದು ಮಾಡ್ಲಿಕ್ಕೂ ಅವಕಾಶಗಳು ಸಿಗ್ತದೆ. ಬಟ್ ನನಗೆ ಒಂದು ಅಂಗಡಿ ಮಾಡ್ಕೊಳಕ್ಕೂ ಕೂಡ ಶಕ್ತಿ ಸಾಲ್ತಾ ಇಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಅದೊಂದು ನಾವು ಎದುರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂದ್ರೆ ಅದೇ ಮೇಯ್ನು.
ನಾನೇ ಕೆಲವು ಕಡೆ ನೋಡ್ತಾ ಇರ್ತೀನಿ, ನೋಡಿದಾಗ ನಮ್ಮ ಈ ಕಡೆಯಿಂದನೇ ಕೆಲವರು ಬೇರೆ ಕಡೆ ಮಾಡಿಸ್ಕೊಂಡು ಸತ್ತಿಗೆಗಳನ್ನ ತಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಹೌದು, ಇಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದೊಂದು ದೊಡ್ಡ ಸಮಸ್ಯೆ ಸರ್. ನನಗೆ ಒಂದು ಬೇರೆ ಕಡೆ ಒಂದು ಜನಸಂದಣಿ ಜಾಗದಲ್ಲಿ ಏನಾದರೂ ಒಂದು ಅಂಗಡಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ನನಗೆ ತುಂಬಾ ಅವಕಾಶಗಳು ಸಿಗ್ತದೆ. ಈ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಅಂದ್ರೆ ತಮಗೆ ಒಂದು ಅಂಗಡಿಯ ಒಂದು ಸೌಲಭ್ಯ ಅನ್ನೋದು ಈಗ ಸಿಕ್ಕಿಲ್ಲ. ಒಂದು ಸ್ವತಃ ತಮ್ಮದೇ ಆದಂತಹ ಒಂದು ಅಂಗಡಿ ಇದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗಾಗಿರ್ಬೋದು ಅಥವಾ ಹೊರಗಿನ ಜನಗಳಿಗಾಗಿರ್ಬೋದು, ಇಲ್ಲಿ ಒಂದು ಸತ್ತಿಗೆ ಅಂಗಡಿ ಇದೆ ಅಂದ್ರೆ ಅದು ಎಲ್ರಿಗೂ ಸಹ ಪ್ರಸ್ತುತವಾಗಿ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ತಮಗೆ ಈಗಿರುವ ಒಂದು ಬೇಡಿಕೆಗಿಂತ ಅತಿ ಹೆಚ್ಚಿನ ಬೇಡಿಕೆಗಳು ಬರಬಹುದು. ಜೊತೆಗೆ ಅದು ತಮ್ಮ ಜೀವನೋಪಾಯಕ್ಕೆ ಸಹಕಾರಿಯಾಗುತ್ತೆ. ಆದ್ರೆ ತಮಗೆ ಒಂದು ಅಂಗಡಿಯನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಸರ್, ಸತ್ಯ ಅದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಕ್ಕಪಕ್ಕದವರು ಕೆಲವರೆಲ್ಲ ನಮ್ ತಂದೆ ಮಾಡ್ತಾ ಇದ್ರು, ಇವರು ಈಗ ಮಾಡಲ್ಲ ಅಂತ ಹೇಳಿ ಹೇಳ್ತಾರೆ. ಏನಕ್ಕಾದ್ರೂ ಆಕಸ್ಮಿಕವಾಗಿ ಇಲ್ಲಿ ಬಂದಾಗ ನೀವು ಸತ್ತಿಗೆ ಕೆಲಸ ಮಾಡ್ತಾ ಇದೀರಾ, ಓ ನಿಮ್ ತಂದೆ ಮಾಡ್ತಾ ತಿರೋದ್ಮೇಲೆ ಮಾಡಲ್ಲ ಅಂತ ಅನ್ಕೊಂಡಿವಿ, ನಾವು ಬೇರೆ ಕಡೆ ಹೋಗಿದ್ದು ಅಲ್ಲಿ ತಕ ಬಂದು ಮೈಸೂರಲ್ಲಿ ತಂದು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಒಬ್ಬರು ಒಬ್ಬರಿಗೆ ಹೇಳಿದಾಗ ಒಂದ್ ಕಡೆ ನೋಡಿದಾಗ ನಮಗ್ ಗೊತ್ತಿಲ್ಲ, ಯಾರೋ ಹೇಳಿದ್ರು ಬಂದು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ನೋಡ್ತಾ ಇದ್ದಾಗೆ ನನಗೂ ಅನ್ಸುತ್ತೆ, ಎಲ್ಲಾದ್ರೂ ಒಂದು ಅಂಗಡಿ ಮಾಡಿದ್ರೆ ಮೈನ್ ರೋಡಲ್ಲಿ ಅಟ್ಲೀಸ್ಟ್ ಒಂದು ಮಾದಾಪುರದಲ್ಲಾದ್ರೂ ಒಂದು ಅಂಗಡಿ ಮಾಡ್ಕೊಂಡ್ರೆ ನನಗೆ ತುಂಬಾ ಬೇಡಿಕೆ ಬರ್ತದೆ. ಅದನ್ನ ಮತ್ತೆ ನಮ್ಗೆ ಯಾವ್ದಾವ ರೀತಿ ಸಹಾಯ ಸಿಕ್ಕಿದ್ರೆ ಅಂಗಡಿ ಮಾಡಿ ಅದನ್ನ ಮಾಡಿ ಇಟ್ಕೊಂಡು ಮಾರ್ಬಹುದು. ಹೌದು, ಅವಕಾಶಗಳು ಖಂಡಿತ ಸಿಗುತ್ತೆ, ಖಂಡಿತ. ಆಮೇಲೆ ಕಚ್ಚಾ ವಸ್ತುಗಳನ್ನ ಕೂಡ ಮೈಸೂರಿನ ತಂದು ಇಲ್ಲಿ ಇಟ್ಕೊಂಡ್ರೆ ಈ ಕಡೆ ಅಕ್ಕಪಕ್ಕದಲ್ಲಿ ಈಗ ಬೆಳ್ತೂರಲ್ಲಿ ಒಬ್ರು ಮಾಡ್ತಾರೆ, ಯಗ್ನೂರಲ್ಲಿ ಒಬ್ರು ಮಾಡ್ತಾರೆ, ಇಟ್ನದಲ್ಲಿ ಮಾಡ್ತಾರೆ. ಅವ್ರಿಗೆಲ್ಲ ಕೂಡ ನಾವು ಕಚ್ಚಾ ವಸ್ತುಗಳನ್ನ ಕೂಡ ಕೊಡಬಹುದು. ಸತಿಗೆ ತುಂಬಾ ಬೇಡಿಕೆ ಇದ್ದೇ ಇದೆ. ಎಲ್ಲಾ ಹಳ್ಳಿಗಳಲ್ಲೂ ಇವಾಗ ದೇವ್ರ ಸತಿಗೆಗಳನ್ನ ಮಾಡಿಸ್ತಾರೆ, ದೇವ್ರ ಪೂಜೆಗಳಿಗೆ ಉಪಯೋಗಿಸ್ತಾರೆ. ತುಂಬಾ ಉಪಯುಕ್ತವಾದ ಒಂದು ದೇವ್ರ ಕಾರ್ಯಗಳಿಗೆ ಸತಿಗೆ ನಮ್ಮ ಹಳ್ಳಿಗಳಲ್ಲಿ. ಹೌದು, ಹಾಗಾಗಿ ತುಂಬಾ ಸರ್ ಹೆಲ್ಪ್ ಆಗುತ್ತೆ. ಬಟ್ ನನಗೆ ಅಂಗಡಿ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಆಗ್ತಾ ಇಲ್ಲ. ನನಗೆ ಸ್ವಲ್ಪ ತುಂಬಾ ಹಿಂಸೆಲಿದೀವಿ ನಾವು. ಹಾಗೆ ನಾನು ಒಬ್ಬನೇ ಮನೆ ನಿರ್ವಹಣೆಯನ್ನು ಮಾಡಬೇಕು. ಹಾಗಾಗಿ ತುಂಬಾ ಸಮಸ್ಯೆ ಇದೀನಿ, ಮಾಡಕ್ ಆಯ್ತಾ ಇಲ್ಲ. ಮಾಡಿದ್ರೆ ಖಂಡಿತ ನನಗೆ ಅವಕಾಶ ಸಿಕ್ಕಿದ್ರೆ ತುಂಬಾ ಬೇಡಿಕೆ ಬರ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರೂ ಒಂದು ಅನುಕೂಲವಾಗಿ ಒಂದು ಅಂಗಡಿಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಸಹ ಅದು ತಮ್ಮ ಒಂದು ಜೀವನೋಪಾಯಕ್ಕೆ, ಜೊತೆಗೆ ಈ ಒಂದು ಸತ್ತಿಗೆ ಕೆಲಸವನ್ನೇ ತಾವು ಜೀವನೋಪಯೋಗಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ತಮಗೆ ಮುಂದಿನ ದಿನಗಳಲ್ಲಿ ಇದು ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಖಂಡಿತ ಸರ್, ಖಂಡಿತ ಆಗುತ್ತೆ ಸರ್. ಸರ್, ಈ ಒಂದು ಹಳೆಯ ಸತ್ತಿಗೆಗಳನ್ನ ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಅವುಗಳನ್ನ ಪುನಶ್ಚೇತನಗೊಳಿಸೋದಾಗಿರ್ಬೋದು, ಅದು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ? ಮಾಡ್ತೀವಿ ಸರ್, ಬರ್ತವೆ ಸರ್, ರಿಪೇರಿಗಳು ಬರ್ತವೆ. ಈಗೇನು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಹಳೆ ಸತಿಗೆಗಳಾದವು, ಬಟ್ಟೆಗಳು ಹೋಗ್ಬೋದು. ಕೆಲವರು ದೇವರು ಹಬ್ಬ ಮಾಡ್ತಾ ಇರ್ಬೇಕಾದ್ರೆ ಮಳೆ ಬಂದ್ಬಿಡ್ತದೆ. ಮಳೆ ಬಂದಾಗ ಅದನ್ನ ನೆನ್ಕೋತದೆ. ನೆನ್ಕೊಂಡಾಗ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಅದನ್ನ ಬಿಸಿಲಲ್ಲಿ ಚೆನ್ನಾಗಿ ಆರಿಸಿ ಅದನ್ನ ಎತ್ತಿಡ್ಬೇಕು. ಆ ಬಿಸಿಲಲ್ಲಿ ಆರಿಸ್ಲಿಲ್ಲ ಅಂತಂದಾಗ ಅದು ಒಳಗಡೆ ತ್ಯಾವ ಉಳ್ಕೊಬಿಟ್ರೆ ನಾವು ಹಗ್ಗದಲ್ಲಿ ಬಿಗ್ದು ಕಟ್ಟಿರ್ತೀವಲ್ಲ, ನೂಲ್ ಹಗ್ಗದಲ್ಲಿ ಬಿಗ್ದು ಕಟ್ಟಿರ್ತೀವಿ, ಅದನ್ನ ಅದೇನ ಕೊಳತು ಬಿಡ್ತದೆ. ಕೊಳತು ಬಿಟ್ಟಾಗ ಅದು ಪ್ರಾಬ್ಲಮ್ ಆಗುತ್ತೆ. ಕೆಲವರು ಆ ರೀತಿ ಸಮಸ್ಯೆಗಳಾಗಿರ್ತದೆ. ಆಮೇಲೆ ಕೆಲವರು ಗೊತ್ತಿಲ್ಲದೇನೆ ಸ್ವಲ್ಪ ಯಾರು ಹೊಸಬರು ಅದನ್ನ ಅಗಲ್ಸಕ್ ಹೋದಾಗ ಮುರಿದು ಬಿಡ್ತಾರೆ, ಮುರಿದಾಕ್ಬಿಡ್ತಾರೆ. ಕೆಲವು ಹಳೆಯವಾದಾಗ ಮುರಿತವೆ. ಆ ಥರದ್ದೆಲ್ಲ ಬರ್ತದೆ. ಬಂದಾಗ ರಿಪೇರಿ ಮಾಡ್ಕೊಡ್ತೀನಿ. ಹೌದು, ಬರ್ತವೆ, ರಿಪೇರಿನೂ ಕೂಡ ಕೊಡ್ತವೆ. ಕಾಲ ಬದಲಾದಂತೆ ನಿಮ್ಮ ಕೆಲಸದಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆಗಳೇನು? ಈಗ ಯಂತ್ರಗಳ ಬಳಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ನಿಮ್ಮ ಒಂದು ಈ ಕೆಲಸದಲ್ಲಿ, ಅದರ ಬಗ್ಗೆ ಹೇಳೋದಾದ್ರೆ? ಸರ್, ಅದೇ ನಾನು ಈಗ ನಮ್ಮ ತಾತ ಮತ್ತೆ ತಂದೆ ಅವರೆಲ್ಲ ಕೈಯಲ್ಲೇ ಯೂಸ್ ಮಾಡಿ ಈ ಕೆಲಸನ ಮಾಡ್ತಾ ಇದ್ದು. ಸೋಜಿ ಮತ್ತೆ ದಬ್ಳ ಏನಿದೆ ಇದನ್ನ ಕೈ ಅವಾಗ ಹೊಲಿಬೇಕಾದ್ರೆ ಒಂದ್ಸತಿಗೆ 15 20 ದಿನನೂ ತಗೋತಿತ್ತು. ಪ್ರತಿಯೊಂದು ಕೈಯಲ್ಲೇ ಚುಚ್ಚಿ ಮಾಡ್ತಾ ಇದ್ರು. ಕೈ ಬೆರಳೆಲ್ಲ ತೂತಾಯ್ತಿತ್ತು. ತುಂಬಾ ಶ್ರಮ ಇತ್ತು, ತುಂಬಾ ಶ್ರಮ ಆಯ್ತಿತ್ತು. ತುಂಬಾ ದೈಹಿಕ ಶ್ರಮವನ್ನು ಕೊಡ್ತಾ ಇದ್ರು. ದೈಹಿಕ ಶ್ರಮ ಪಡ್ತಾ ಇದ್ರು, ಬಾರಿ ಶ್ರಮ ಪಡ್ತಾ ಇದ್ರು. ಕೆಲಸ ಮಾಡ್ಬೇಕಾದ್ರೆ ತುಂಬಾ ಲಾಂಗ್ ಟೈಮ್ ಹಿಡಿತಿತ್ತು. ಆದ್ರೆ ಇವಾಗ ಮಿಷಿನ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ನಾನು ಕೂಡ ಟೈಲರಿಂಗ್ ನನಗೆ ಗೊತ್ತಿರೋದ್ರಿಂದ ಮಿಷಿನ್ ಅಲ್ಲಿ ಹೊಲಿತಾ ಇದ್ದೀನಿ. ಮಿಷಿನ್ ಅಲ್ಲಿ ಹೊಲಿದ ಮೇಲೆ ಕೆಲಸನೂ ಬೇಗ ಆಗ್ತಿದೆ. ಆ ಶ್ರಮ ಅಷ್ಟೊಂದು ಶ್ರಮ ಇಲ್ಲ, ಯಾಕಂದ್ರೆ ಕೈಯೆಲ್ಲ ಡ್ಯಾಮೇಜ್ ಆಗಿತ್ತು, ಮಾಡ್ತಿತ್ತು, ತೂತ್ ಬಿಡ್ತಿತ್ತು. ಒಂದೊಂದ್ಸಲ
ಯಾಕೆ ಬೇಕು ಅನಿಸ್ತಿತ್ತು. ಆದ್ರೆ ದೇವ್ರ ಕೆಲಸ ಅಂತ ಹೇಳಿ ಶ್ರದ್ಧೆಯಿಂದ ಮಾಡ್ಕೋಬೋದಿದ್ದು. ನಾನು ಕೂಡ ನಮ್ಮ ತಂದೆ ಜೊತೆ ಕೈಯಲ್ಲಿ ಚುಚ್ಚಿ ಮಾಡಿದ್ದೀನಿ. ತುಂಬಾ ಹಿಂಸೆ ಆಗೋದು. ಸ್ವಲ್ಪ ಹೊತ್ತು ಚುಚ್ಚಿದ್ರೆ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಾಗಿತ್ತು. ಆ ರೀತಿ ಟೈಮ್ ಕೊಟ್ಕೊಂಡು ಮಾಡ್ತಾ ಇದ್ವಿ. ಈಗ ಆ ತರ ಸಮಸ್ಯೆ ಇಲ್ಲ. ಮಿಷಿನ್ ಬಂದ್ಮೇಲೆ ತುಂಬಾ ಉಪಯುಕ್ತವಾಗಿದೆ. ಮಿಷಿನ್ ನಲ್ಲಿ ಮಾಡ್ತಾ ಇರೋ ನಮ್ಗೆ ಇನ್ನೂ ಕೂಡ ಸಂತೋಷ ಇದೆ. ಆಮೇಲೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಅವಾಗ ಕೈಯಲ್ಲಿ ಮಾಡ್ಬೇಕಾದ್ರೆ ತುಂಬಾ ದಾರ ಎಲ್ಲ ದಪ್ಪ ದಪ್ಪ ಕಾಣೋದು, ಮಡ್ಚಿ ಹೊಲಿಯೋದು ಇವೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಇವಾಗ ಮಿಷಿನ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಂದವರು ಕೂಡ ತುಂಬಾ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ನೋಡಿ ತುಂಬಾ ಆಸೆಯಿಂದ ಚೆನ್ನಾಗಿದೆ. ತುಂಬಾ ನನಗೆ ಯಾರು ಕೂಡ ಇದುವರೆಗೂ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಬ್ರು ಕೂಡ ಚೆನ್ನಾಗಿಲ್ಲ, ಇದು ಇನ್ನೊಂದ್ ಸ್ವಲ್ಪ ಬದಲಾವಣೆ ಮಾಡ್ಬೋದಿತ್ತು ಅಂತ ಯಾರು ಹೇಳಿಲ್ಲ ಇದುವರೆಗೂ. ಬಂದವರು ತುಂಬಾ ಖುಷಿಯಿಂದ ಸಂತೋಷದಿಂದ ತಗೋಗ್ತಾರೆ. ಅವ್ರ ಕಡೆಯಿಂದ ಒಬ್ರಿಗೊಬ್ರು ಹೇಳಿ ಕಳಿಸ್ಕೊಡ್ತಾರೆ. ಸರ್, ನಿಮ್ಗೆ ಈ ಒಂದು ಸತಿಗೆ ಮಾಡುವಂತಹ ಕೆಲಸದಲ್ಲಿ ಮುಖ್ಯವಾಗಿ ಅಗತ್ಯ ಇರುವಂತಹ ಮುಖ್ಯ ಉಪಕರಣಗಳು ಯಾವುವು? ಈ ಉಪಕರಣಗಳಲ್ಲಿ ಯಾವ್ದಾದ್ರು ನಿಮ್ಮ ಹಳೆಯ ತಲೆಮಾರುಗಳಿಂದ ಬಳಸ್ತಾ ಇರೋಂತಹ ಸಾಧನಗಳಿದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ. ಅದೇ ಸರ್, ಮುಖ್ಯವಾಗಿ ಅಂತ ಹೇಳಿದ್ರೆ ನಾವೇನು ಕಡ್ಕತ್ತಿ ಅಂತ ಹೇಳ್ತೀವಿ, ಮಚ್ಚು ಅದು ಬೇಕು. ಹೀಗೆ ಸೂಜಿಗಳು ಬೇಕು, ದಬ್ಳೆ ಬೇಕು, ಆಕ್ಸಲ್ ಬ್ಲೇಡ್ ಬೇಕು, ಈ ತರ. ಮತ್ತೆ ಮಚ್ಚನ್ನ ಉಜ್ಕೊಳ್ಳಕ್ಕೆ ಒಂದು ಕಲ್ಲು, ಸಾಣಿ ಕಲ್ಲು ಅಂತ ಹೇಳ್ತೀವಿ, ಅದನ್ನ ಇಟ್ಕೊಂಡಿದೀವಿ. ಮತ್ತೆ ಕತ್ರಿ ಮುಖ್ಯವಾಗಿ ಈ ತರ ವಸ್ತುಗಳು ಯೂಸ್ ಮಾಡೋದು ಇದೇವೆ. ನಮ್ಮ ತಂದೆ ಉಪಯೋಗಿಸ್ತಿರ್ತಕ್ಕಂಥ ಕತ್ತಿಗಳಿದೆ, ಕಡ್ಕತ್ತಿಗಳಿದೆ, ಅದೆಲ್ಲ ಕತ್ರಿ ಇವತ್ತಿಗೂ ಅವರು ಯೂಸ್ ಮಾಡ್ತಾರೆ. ಕತ್ರಿ ಇದೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದೇ ಮಿಷಿನ್, ಇವಾಗ ಟೈಲರಿಂಗ್ ಮಿಷಿನು ಈಗ ಅದು ತುಂಬಾ ಮೇನ್ ಇವಾಗ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಈ ಕಲೆಯತ್ತ ಆಸಕ್ತಿ ತೋರ್ತಾ ಇದ್ರೆ ಯಾವ ರೀತಿ ಆಸಕ್ತಿ ತೋರ್ತಾ ಇದ್ದಾರೆ ಅಥವಾ ಆಸಕ್ತಿ ತೋರ್ತಾ ಇಲ್ವಾ? ಯುವ ಪೀಳಿಗೆ ಯಾವ ರೀತಿ ಆಸಕ್ತಿ ಈ ಕಲೆ ಮೇಲೆ ಬೆಳೆಸ್ಕೋಬೇಕು ಅಥವಾ ಬೆಳೆಸ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಕಲಿಯವರು ಅಂದ್ರೆ ಬೇರೆಯವರೆಲ್ಲ ಬಂದು ಕಲಿಯಕ್ಕೆ ಇಷ್ಟಪಡಲ್ಲ ಸರ್. ಇದು ನಮ್ಮ ಫ್ಯಾಮಿಲಿಯವ್ರು ಕಲಿಯಲಿಕ್ಕೆ ಇಚ್ಛೆ ಇದೆ. ಈಗ ತಾತ ಮಾಡ್ತಿದ್ರು, ತಾತದಿಂದ ತಂದೆ ಮಾಡ್ತಿದ್ರು, ತಂದೆಯಿಂದ ನಾನು ಮಾಡ್ತಾ ಇದ್ದೀನಿ. ಈಗ ನನ್ನ ಮಕ್ಕಳು ಕಲಿತಾ ಇದಾರೆ, ಇಬ್ಬರು ಮಕ್ಕಳಿದಾರೆ, ಇಬ್ರು ಕಲಿತಾ ಇದಾರೆ. ಮತ್ತೆ ನಮ್ಮ ಅಣ್ಣ ಒಬ್ರು ಮಾಡ್ತಾ ಇದ್ರು, ಈಗ ಮಾಡ್ತಾ ಇಲ್ಲ ಜೊತೆಲ್ಲ. ಅವ್ರು ಬರ್ತಾರೆ, ನಮ್ಮ ಅಣ್ಣನ ಮಗ ಒಬ್ರು ಮಾಡ್ತಾರೆ. ನನ್ನ ಜೊತೆಲಿ ಬಂದು ಸೇರ್ಕೊಂಡು ನನಗೆ ಹೆಲ್ಪ್ ಮಾಡ್ಕೊಡ್ತಾರೆ. ನನಗೆ ಜಾಸ್ತಿ ಆದ್ರೆ ಅವ್ರು ಹೆಲ್ಪ್ ತಗೋತೀನಿ. ಮತ್ತೆ ನಮ್ಮ ಭಾವ ಒಬ್ರಿದ್ದಾರೆ, ಅವರು ಕೂಡ ನನಗೆ ಜಾಸ್ತಿ ಕೆಲಸಗಳಾದಾಗ ಅವ್ರಿಗೂ ಕರ್ಕೋತೀನಿ. ಬರ್ತಾರೆ, ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ. ನಿಜವಾಗ್ಲೂ ಅದನ್ನ ಇಷ್ಟಪಡ್ತಾರೆ, ಕೆಲಸನ ಇಷ್ಟಪಡ್ತಾರೆ. ಅಂದ್ರೆ ಅದು ತುಂಬಾ ಕಷ್ಟದ ಕೆಲಸ, ಎಲ್ಲರೂ ಮಾಡಕ್ಕಾಗಲ್ಲ. ಅದನ್ನ ಮಾಡಿ ಕಲ್ತ್ಕೊಂಡು ಮಾಡ್ತೀನಿ ಅಂದ್ರೆ ಸಪ್ರೇಟ್ ಆಗಿ ಅವ್ರು ಮಾಡ್ತೀವಿ ಅಂದ್ರೆ ಆಗಲ್ಲ. ಅಂದ್ರೆ ಯಾವಾಗ್ಲೂ ಕಂಟಿನ್ಯೂ ನಡೆಯಲ್ವಲ್ಲ, ಯಾವಾಗ್ಲೂ ಪ್ರತಿದಿನ ಕೆಲಸ ನಡೀತಾ ಇದ್ರೆ ಅದನ್ನ ಬಂದು ಟ್ರೈನಿಂಗ್ ಅಂತ ಬೇಕಾದ್ರೆ ಹಾಕೊಂಡು ಒಂದಷ್ಟು ಜನಕ್ಕೆ ಕಲಿಸ್ಬೋದು, ಬೇಕಾದ್ರೆ ಮಾಡ್ಬೋದು. ಇದು ಪ್ರತಿದಿನ ನಡೆಯಲ್ಲ. ಈಗ ಸೀಸನ್ ಇದೆ, ಈಗ ಸೀಸನ್ ಹೊತ್ತಿಗೆ ನಡೀತದೆ, ಆಮೇಲೆ ಟಕ್ ಅಂತ ನಿಂತೋಗುತ್ತೆ. ಹಬ್ಬ ಸೀಸನ್ ಗಳಲ್ಲಿ ನಡೀತದೆ, ಜಾತ್ರೆಗಳಲ್ಲಿ. ಆಮೇಲೆ ಇನ್ನೊಂದು ಒಂದು ಅಂಗಡಿ ಇಲ್ಲಾದ್ರೆ ಬೇಕಾದ್ರೆ ಕೆಲಸ ಮಾಡಿದ್ರೆ, ಅಂಗಡಿ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಕಲಿಯಕ್ ಬರ್ಬೋದು, ಅಲ್ಲಿ ಇಟ್ಕೊಂಡು ತೋರ್ಸ್ಕೋಬಹುದು, ಮಾಡ್ಬೋದು. ಮನೇಲೆ ಮಾಡೋದ್ರಿಂದ ಬೇರೆಯವರು ಹೊರಗಡೆ ಅವ್ರು ಬಂದು ಕಲೀಲಿಕ್ಕೆ ಇಷ್ಟಪಡಲ್ಲ. ಬಟ್ ಸತ್ಗೆ ಬಗ್ಗೆ ತುಂಬಾ ಪ್ರೀತಿಯಾದ ಅಗಾರವಾದ ಗೌರವ ಇದೆ, ಎಲ್ಲರೂ ಇಷ್ಟಪಡ್ತಾರೆ, ಅದನ್ನ ಗೌರವಿಸ್ತಾರೆ. ನಿಮ್ಮ ಈ ಕರಕುಶಲ ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಬೆಂಬಲದ ಅವಶ್ಯಕತೆ ಇದೆ ಅಂತ ನೀವು ಭಾವಿಸ್ತೀರಾ ಸರ್? ಸರ್, ನಾನು ಹೇಳದ್ನಲ್ಲ, ನನಗೆ ಸರ್ಕಾರದಿಂದ ಯಾವ್ದಾರ ರೀತಿಯಲ್ಲಿ ನನಗೆ ಸಹಕಾರ ಸಿಕ್ಕಿದ್ರೆ ನಾನು ಖಂಡಿತ ಒಂದು ಅಂಗಡಿಯನ್ನ ಮಾಡ್ಕೊಂಡು ಅದನ್ನ ಜೀವನ ಉಪಯೋಗ ಮಾಡ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಮೂಲತಃ ನಮ್ಮ ಕುಟುಂಬದಲ್ಲಿ ಬಂದಿರೋದ್ರಿಂದ ಇದನ್ನೇ ಅಭಿವೃದ್ಧಿ ಮಾಡ್ಕೊಂಡು ನಮ್ಮ ಜೀವನ ಉಪಯೋಗಕ್ಕೆ ಉಪಯೋಗಿಸ್ಕೋಬಹುದು. ಈಗ ಮುಂದೆ ಒಂದು ಅಂಗಡಿಗೆ ನನಗೆ ಸಹಾಯ ಸಿಕ್ಕಿ ಏನಾದ್ರು ಒಂದು ಅಂಗಡಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಸರ್ಕಾರದಿಂದ, ಅದನ್ನ ಮಾಡ್ಕೊಂಡು ನನ್ನ ಜೀವನ ರೂಪಿಸ್ಕೊಂಡು ಇನ್ನಷ್ಟು ನಾವು ದೇವರ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ನಮ್ಮ ಮುಂದಿನ ಪೀಳಿಗೆನೂ ಕೂಡ ಇದನ್ನ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ ಸರ್. ಈ ಒಂದು ವೃತ್ತಿ ನಿಮ್ಗೆ ತೃಪ್ತಿಯನ್ನ ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನ ಈ ವೃತ್ತಿ ನಿಮ್ಗೆ ನೀಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತ ತೃಪ್ತಿ ಇದೆ ಸರ್. ಯಾಕಂದ್ರೆ ಇದು ದೇವರ ಕೆಲಸ. ನಾನು ಅನ್ಕೋತೀನಿ ಇದು ಸಂಪಾದನೆಗಿಂತ ನಾವು ತುಂಬಾ ದೇವ್ರನ್ನ ನಂಬಿರ್ತಕ್ಕಂಥವ್ರು. ನಮ್ಮ ಹಳ್ಳಿಗಳಲ್ಲಿ, ನಾವು ಹಿಂದೂ ಸಂಪ್ರದಾಯದಲ್ಲಿ ನಾವು ಹಲವಾರು ದೇವರುಗಳನ್ನ ಪೂಜಿಸ್ತೀವಿ, ಹಲವಾರು ದೇವರುಗಳನ್ನ ನಂಬ್ಕೊಂಡಿದೀವಿ. ಹಾಗಾಗಿ ನನಗೆ ಮುಖ್ಯವಾಗಿ ನಾನು ದುಡ್ಡಿಗಿಂತ ಹೆಚ್ಚಾಗಿ ನಾನು ದೇವ್ರನ್ನ ನಾವು ಕಾಣ್ತೀನಿ. ಇದರಲ್ಲಿ ಸತ್ತಿಗೆನಲ್ಲಿ ದೇವ್ರನ್ನ ಕಾಣ್ತೀನಿ. ಯಾಕಂದ್ರೆ ಇಲ್ಲಿ ಬಂದಂತವ್ರು ಅಷ್ಟೇ
ಇಂತಿಂತ ದೇವ್ರಿಗೆ ಬೇಕು ಅಂತ ಹೇಳ್ತಾರೆ. ನಮ್ಗೆ ನಾವು ಮಾಡ್ಕೊಟ್ಟಾಗ ಅದನ್ನ ಇಲ್ಲೇ ಒಂದು ಪೂಜೆಯನ್ನ ತಗೋತಾರೆ, ಅವರೇ ಪೂಜೆ ತಗೋತಾರೆ. ನಮ್ಮಿಂದ ಪೂಜೆ ಮಾಡಿಸ್ಕೊಂಡು ಅದಕ್ಕೆ ಹೋಮ ಹವನಗಳನ್ನ ಮಾಡಿ ಎಲ್ಲಾ ದೇವ್ರ ಕಾರ್ಯಗಳಲ್ಲಿ ಬಳಸೋದ್ರಿಂದ ಇವಾಗ್ಲೂ ನಮ್ಮ ಹಳ್ಳಿಗಳಲ್ಲಿ ಸತ್ತಿಗೆ ಮೇಲೆ ದೇವ್ರು ಬರೋದು ಕೂಡ ನೋಡಿದೀವಿ. ಹಾಗಾಗಿ ನಾವು ಕೂಡ ಅದು ದೇವ್ರ ಕೆಲಸ, ಆ ದೇವರು ನಮ್ಮನ್ನು ಕಾಪಾಡ್ತಾನೆ, ನಮ್ ಕೈ ಬಿಡೋದಿಲ್ಲ ಅಂತ ಹೇಳಿ ನಾವು ತುಂಬಾ ಗೌರವದಿಂದ ಮಾಡ್ತಕ್ಕಂತ ಒಂದು ವೃತ್ತಿ ಸರ್. ಸರ್, ಕೊನೆಯದಾಗಿ ಈ ಕಲೆಯ ಬಗ್ಗೆ ಮತ್ತು ಇದನ್ನು ನಂಬಿಕೊಂಡಿರುವಂತಹ ನಿಮ್ಮಂತ ಕುಶಲ ಕರ್ಮಿಗಳ ಬಗ್ಗೆ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಏನಂತ ಹೇಳೋದಿಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಒಂದು ನಮಗೆ ವೃತ್ತಿನೂ ಕೂಡ ಹೌದು, ಹಾಗೆ ದೇವ್ರ ಕಾರ್ಯನೂ ಕೂಡ ಹೌದು. ಈ ಕೆಲಸವನ್ನ ಯಾರ್ಯಾರು ನಂಬ್ಕೊಂಡು ಮಾಡ್ತಾ ಇದ್ದಾರೋ ಅವರಿಗೆಲ್ಲ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕೆಲಸವನ್ನ ಯಾರು ಬಿಡಬೇಡಿ, ಮುಂದುವರ್ಸ್ಕೊಂಡು ಹೋಗಿ, ಹಾಗೆ ತಮ್ಮ ಮುಂದಿನ ಪೀಳಿಗೆಗೂ ಇದನ್ನ ಮುಂದುವರಿಸಿ ಅಂತ ಹೇಳ್ತೀನಿ. ಹಾಗೆ ಈ ಯಾರ್ಯಾರು ಈ ರೀತಿ ವೃತ್ತಿಗಳನ್ನ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಗುರುಸಿ ಸರ್ಕಾರಗಳು ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನ ಮಾಡಿದಲ್ಲಿ, ಸಹಾಯ ಮಾಡಿದಲ್ಲಿ ನಮ್ಮ ಹಿಂದುತ್ವ ಮತ್ತು ಏನು ನಮ್ಮ ದೇವರ ಕಾರ್ಯಗಳು ಅಂತ ನಂಬ್ಕೊಂಡು ನಾವು ಮಾಡ್ಕೋದಕ್ಕೆ ಪ್ರಚೋದನೆಯನ್ನ ಕೊಟ್ಟಂಗಾಗುತ್ತೆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಂಗಾಗುತ್ತೆ. ಹಾಗಾಗಿ ನಮ್ಮಂಥವ್ರಿಗೆ ಸಹಾಯವನ್ನ ಈ ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ಒಂದು ಕೇಳ್ಕೊತೀವಿ. ಹಾಗೆ ನಮ್ಮ ಜನಧ್ವನಿ FM ಕಾರ್ಯಕ್ರಮ ಇದೆ. ನಮ್ಮಂತ ಒಂದು ಈ ಕರಕುಶಲ ಕರ್ಮಿಗಳು ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ದೇವ್ರ ಕೆಲಸಗಳನ್ನ ಮಾಡೋ ಅಂಥವ್ರನ್ನು ಕೂಡ ಗುರುತಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದೀರಾ. ಈ ಒಂದು FM ಯಾರ್ಯಾರು ಕೇಳ್ತಾ ಇದ್ರೋ ಅವರೆಲ್ಲ ಇದನ್ನ ಕೇಳಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಮತ್ತು ನಿಮ್ಮ ಈ ಒಂದು ಜನಧ್ವನಿಗೂ ಕೂಡ ತುಂಬ ಒಳ್ಳೇದಾಗಲಿ. ಮುಂದೆ ಒಳ್ಳೆ ಕಾರ್ಯಗಳನ್ನು ನಮ್ಮಂಥವ್ರನ್ನ ಗುರುತಿಸಿ ಒಳ್ಳೆ ಕೆಲಸನ ಮಾಡ್ತಾಯಿದ್ದಾರೆ ಅಂತ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಂತ್ರಗಳ ಈ ವೇಗದ ಜಗತ್ತಿನಲ್ಲಿ ಪ್ರತಿಯೊಂದು ಹೊಲಿಗೆಯಲ್ಲೂ ಭಕ್ತಿಯನ್ನು ತುಂಬಿ ನಮ್ಮ ಸಂಪ್ರದಾಯವನ್ನು ಜೀವಂತವಾಗಿಟ್ಟಿರುವ ನಿಮ್ಮ ಕೈಚಳಕ ನಿಜಕ್ಕೂ ಶ್ಲಾಘನೀಯ. ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಕಣ್ಣಿಗೆ ಆಕರ್ಷಕವಾಗಿ ಕಾಣುವ ಸತ್ತಿಗೆಯ ಹಿಂದೆ ಎಷ್ಟೊಂದು ಕಲೆ ಮತ್ತು ಕೌಶಲ ಅಡಗಿದೆ ಎಂದು. ಇಂತಹ ಕಲೆಗಳು ಕೇವಲ ವಸ್ತು ಸಂಗ್ರಹಾಲಯ ಸೇರದೆ ನಮ್ಮ ಮುಂದಿನ ಪೀಳಿಗೆಗೂ ತಲುಪಲಿ ಎನ್ನುವುದೇ ನಮ್ಮ ಆಶಯ. ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಸತ್ತಿಗೆ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿರುವ ಕುಣಿಗಲು ಗ್ರಾಮದ ಶ್ರೀಯುತ ಸಣ್ಣಸ್ವಾಮಿ ನಾಯಕರವರ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಗ್ರಾಹಕರ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಸಣ್ಣಸ್ವಾಮಿ ನಾಯಕರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.